ದೀಪಾವಳಿಗೆ ತಿಂಡಿಗಳನ್ನ ಮಾಡ್ಬೇಕಾದ್ರೆ ಸಿಹಿ ಹಾಗೂ ಖಾರ ಎರಡೂ ಇದ್ರೇನೆ ಚಂದ ಅಲ್ವಾ. ದೊಡ್ಡೋರ್ಗೆಲ್ಲ ತಿಂಡಿಗಳು ಅಂತಂದ್ರೆ ಸ್ವಲ್ಪ ಖಾರವಾಗಿದ್ರೇನೆ ಇಷ್ಟವಾಗುತ್ತೆ ಅಲ್ವಾ. ಆದ್ರಿಂದ ಇವತ್ತು ಈ ವಿಡಿಯೋದಲ್ಲಿ ಮೆಣಸನ್ನ ಉಪಯೋಗಿಸಿ ಖಾರವಾಗಿ ಕ್ರಿಸ್ಪಿಯಾದ ನಿಪ್ಪಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಿಕ್ಕೆ ಒಂದು ಬೌಲ್ಗೆ ಉರ್ದಿಟ್ಟಿರೋ ಅಕ್ಕಿ ಹಿಟ್ಟನ್ನ ಹಾಕೊಂಡು ಅದ್ರ ಜೊತೆಗೆ ಉರ್ದು ಸಿಪ್ಪೆ ಬಿಡಿಸಿದ ಅರ್ಧ ಕಪ್ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡ್ ನಲ್ಲಿ ರುಬ್ಬಿ ಇದರಲ್ಲಿ ಹಾಕೋಣ. ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕೋಣ. 1 ಟೇಬಲ್ ಸ್ಪೂನ್ ಮೆಣಸನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದೇ ತರ ಪಲ್ಸ್ ಮೋಡ್ ನಲ್ಲಿ ರುಬ್ಬಿ ಹಾಕೋಣ. ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೋಣ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂತಂದ್ರೆ ಹಾಕೊಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಇಂಗು, ಸ್ವಲ್ಪ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೋಣ. ಬಿಸಿಯಾದ ಎಣ್ಣೆನ 2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಕೈಯಲ್ಲಿ ಹಿಡಿದ್ರೆ ಈ ತರ ಗಟ್ಟಿಗೆ ಇರಬೇಕು. ಈಗ ಸ್ವಲ್ಪ ನೀರನ್ನ ಹಾಕಿ ಚಕ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟು ಮುಚ್ಚಿ ಒಂದು ಚಿಕ್ಕ ಕಪ್ ನ ಉಪಯೋಗಿಸಿ ಈ ತರ ಪ್ರೆಸ್ ಮಾಡಿಟ್ಕೊಳ್ಳೋಣ. ಇದೇ ತರ ಎಲ್ಲಾ ನಿಪ್ಪಟ್ಟುಗಳನ್ನು ಸಹ ಮಾಡಿಟ್ಕೊಳ್ಳೋಣ. ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಮಾಡಿಟ್ಟಿರುವ ನಿಪ್ಪಟ್ಟನ್ನ ಎಣ್ಣೆಗೆ ಹಾಕೋಣ. ನಿಪ್ಪಟ್ಟನ್ನ ಎಣ್ಣೆಗೆ ಹಾಕಿದ ತಕ್ಷಣ ಈ ತರ ಮೇಲೆದ್ ಬರ್ಬೇಕು, ಅಷ್ಟರ ಮಟ್ಟಿಗೆ ಎಣ್ಣೆ ಬಿಸಿಯಾಗಿರ್ಬೇಕು. ಸೊ ನಿಪ್ಪಟ್ಟನ್ನ ಎರಡೂ ಸೈಡು ಕ್ರಿಸ್ಪಿಯಾಗಿ ಬೆಂದ ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಕ್ರಿಸ್ಪಿಯಾದ ಖಾರವಾಗಿರುವ ನಿಪ್ಪಟ್ಟು ತಯಾರು. ಸೊ ನೀವು ಸಹ ಈ ದೀಪಾವಳಿಗೆ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.